ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವಕೀಲರ ಸಂಘದ 2026ರಿಂದ 2028ರವರೆಗಿನ ಸಾಲಿನ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಜಿಆರ್ ಅಶ್ವಥ್ ನಾಯ್ಕ ಆಯ್ಕೆಯಾಗಿದ್ದಾರೆ. ನಗರದ ವಕೀಲರ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜಿಆರ್ ಅಶ್ವಥ್ ನಾಯ್ಕ, ಜಿಟಿ ನಾಗರಾಜ್ ಹಾಗೂ ಮಹೇಶ್ ಸ್ಪರ್ಧಿಸಿದ್ರು. ಆದರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಸುಮಾರು 70 ಮತಗಳನ್ನು ಪಡೆಯುವ ಮೂಲಕ 4ನೇ ಬಾರಿಗೆ ಜಯಭೇರಿ ಸಾಧಿಸಿದ್ದಾರೆ. ನೂತನ ಅಧ್ಯಕ್ಷ ಜಿಆರ್ ಅಶ್ವಥ್ ನಾಯ್ಕ ಅವರು ಕಳೆದ 2010ರಲ್ಲಿ ಮೊದಲ ಬಾರಿಗೆ ಗೆಲುವು ಸಾಧಿಸಿದ್ರು. ನಂತರ 2010ರಲ್ಲಿ, 2016ರಲ್ಲಿ ಹಾಗೂ 2025ರ ಪ್ರಸ್ತುತ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಇನ್ನು ನೂತನ ಅಧ್ಯಕ್ಷರಾದ ಜಿಆರ್ ಅಶ್ವಥ್ ನಾಯ್ಕ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾದ ಅಭ್ಯರ್ಥಿಗಳ ವಿವರ: ಅಧ್ಯಕ್ಷರ ಸ್ಥಾನಕ್ಕೆ ಜಿಆರ್ ಅಶ್ವಥ್ ನಾಯ್ಕ, ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ಯಾಮಲಾ ಪಾಪಣ್ಣ, ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರಪ್ಪ, ಸಹ ಕಾರ್ಯದರ್ಶಿ ನಾಗರಾಜ್, ಖಜಾಂಚಿ ಸ್ಥಾನಕ್ಕೆ ಬಸವರಾಜೇಶ್ವರಿ, ಕಾರ್ಯಕಾರಿ ಸಮಿತಿ ಸ್ಥಾನಕ್ಕೆ ಜಯಣ್ಣ, ದೊರೆ ನಾಗರಾಜ್ ವಕೀಲರು, ಗೋವಿಂದಪ್ಪ ವಕೀಲರು, ಸುಮಲತಾ ವಕೀಲರು, ಮಮತಾ ವಕೀಲರು, ಮಂಜುನಾಥ ವಕೀಲರು, ತಿಪ್ಪೇಸ್ವಾಮಿ ವಕೀಲರು ಆಯ್ಕೆಯಾಗಿದ್ದಾರೆ. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದರು. ಉಪಾಧ್ಯಕ್ಷರಾಗಿ ಟಿ ಶ್ಯಾಮಲಾ ಮೇಡಮ್ ಅವರು ಮತ್ತು ಪಾಪಣ್ಣವರು, ಮತ್ತು ಖಜಾಂಚಿಯಾಗಿ ಬಸವರಾಜೇಶ್ವರವರು, ಕಾರ್ಯದರ್ಶಿಯಾಗಿ ಟಿ ಪರಮೇಶ್ ಅವರು, ಜಂಟಿ ಕಾರ್ಯದರ್ಶಿಯಾಗಿ ಎಚ್ ನಾಗರಾಜ್ ಅವರು, ಅದೇ ರೀತಿ ಸಂಘದ ಸದಸ್ಯರಾಗಿ ನಮ್ಮ ಸುಮಲತಾ ಮೇಡಮ್ ಅವರು, ಮಮತಾ ಮತ್ತು ಓಂಕಾರಿ, ಡಿ ಕೆ ಮಂಜುನಾಥ್ ಮತ್ತು ಡಿ ತಿಪ್ಪೇಸ್ವಾಮಿ, ಆರ್ ಪಿ ತಿಪ್ಪೇಸ್ವಾಮಿ, ಡಿ ಆರ್ ರವೀಂದ್ರ, ಓ ಎಚ್ ಜಯಣ್ಣ ಇವರೆಲ್ಲರನ್ನೂ ಆಯ್ಕೆ ಮಾಡಿ ಅವರೆಲ್ಲರೂ ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿದರು. ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ ಮತ್ತು ಖಜಾಂಚಿ ಸ್ಥಾನಕ್ಕೆ ಚುನಾವಣೆ ನಡೆದು ಚುನಾವಣೆ ಶಾಂತಿಯುತವಾಗಿ ಆಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಮಾನವಾಗಿ ಮತ ಬಂದಿದ್ದರಿಂದ ಮತಗಳು ಇಬ್ಬರಿಗೂ ಸಮಾನವಾಗಿದ್ದರಿಂದ ಅವರಿಬ್ಬರನ್ನೂ ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹೀಗೆ ಚುನಾವಣೆಯಲ್ಲಿ ಎಲ್ಲರಿಗೂ ಬೆಂಬಲ ಕೊಟ್ಟು ನಮ್ಮನ್ನೆಲ್ಲ ಆಯ್ಕೆ ಮಾಡಿದಂತಹ ಹಿರಿಯ ಮತ್ತು ಕಿರಿಯ ಮತ್ತು ಮಹಿಳಾ ವಕೀಲರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಚುನಾವಣೆಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿದಂಥ ವಕೀಲರಿಗೆ ನ್ಯಾಯಸಮ್ಮತವಾಗಿ, ವಕೀಲರ ಸಂಘಕ್ಕೆ ಪ್ರಾಮಾಣಿಕವಾಗಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಅವನ್ನೆಲ್ಲ ಸಮರ್ಥವಾಗಿ ನಾವೆಲ್ಲರೂ ಸೇರಿ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ಸಂಘದ ಅಭಿವೃದ್ಧಿಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಹೇಳ್ತಾ, ಈ ಒಂದು ಚುನಾವಣೆಯಲ್ಲಿ ನಮ್ಮನ್ನೆಲ್ಲರನ್ನೂ ಜಯಶೀಲರನ್ನಾಗಿ ಮಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ವಂಚಿ ನಾನು ಹೇಳ್ತಾ